ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. ಸಿಂಪಲ್ ಆಗಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸುಸ್ವಾಗತ. ನಾವು ಇವಾಗ ಬೆಳಗ್ಗೆ ಎಷ್ಟೊತ್ತಿದ್ದಮ್ಮ ಸೊ ನಮ್ಮ ಮೇಡಮ್ ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದರ್ಶನಕ್ಕೆ ರೆಡಿ ಆಗಿದ್ದಾರೆ. ನಾನು ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು ನನ್ನ ಆಲ್ಮೋಸ್ಟ್ ಒಂದು 5:45 ಎಬ್ಬಿಸಿದ್ರು. ಸೊ ದಿಸ್ ಈಸ್ ಅವರ್ ಔಟ್ಫಿಟ್. ಸೊ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸಮಯ ಬಂದು 6:10 ಆಗಿದೆ. ಸೊ ಜನ ಹೇಗಿದ್ದಾರೆ ನೋಡೋಣ. ಬೇಗ ದರ್ಶನ ಮುಗಿದ್ರೆ ಸಾಕು, ಯಾಕಂದರೆ ಬೆಂಗಳೂರು ಬರೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಬೇಗ ದರ್ಶನ ಮುಗಿಸಿ ಆಮೇಲೆ ಸಿಗ್ತೀವಿ ನಾಷ್ಟ ಟೈಮಲ್ಲಿ. ಮೇಡಮ್ ಅವ್ರು ಇವತ್ತು ಯಾವ ಕಲರ್ ಇದು? ಎಲ್ಲೋನಾ, ಗೋಲ್ಡಾ, ಆರೆಂಜಾ? ಯೆಲ್ಲೋ ಕಲರ್ ವಿತ್ ಗ್ರೀನ್ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇದು ಗೊತ್ತಿದೆ ಇದು ಸ್ಯಾರಿ ಯಾವುದು ಅಂತ. ಸೊ ಈ ಸ್ಯಾರಿ ಬಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಇವ್ರನ್ನ ನೋಡೋಕೆ ಹೋದಾಗ ಹಾಕೊಂಡಿದ್ದು ಸ್ಯಾರಿ ಇದು. ಬಟ್ ಬ್ಲೌಸ್ ಇದಲ್ಲ, ಸ್ಯಾರಿ ಇದೇ ಸ್ಯಾರಿ ಹಾಕೊಂಡಿದ್ರು. ಇವ್ರನ್ನ ಫಸ್ಟ್ ಟೈಮ್ ನೋಡೋಕೆ ಹೋದಾಗ ಹಾಕೊಂಡಿದ್ದು ಸ್ಯಾರಿ ಇದು. ಆಫ್ಟರ್ 1 ಇಯರ್, ಮೇಬಿ 1.5 ಇಯರ್ ಆದಮೇಲೆ ನಾನು ಮತ್ತೆ ವೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಟೈಮ್ ಬಂದಿದೆ. ಯಾರು ತಗೊಂಡಿದ್ರು ಅವ್ರು ಈ ವ್ಲಾಗ್ ನೋಡ್ತಿರ್ತಾರೆ, ನಿಮಗೆ ಗೊತ್ತಾಗಿರುತ್ತೆ. ಇವಾಗ ವಾಪಸ್ ಕೊಟ್ಬಿಟ್ಟವ್ರೆ. ಇಲ್ಲ, ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಕತ್ಕೊಂಡ್ಬಂದ್ಬಿಟ್ಟವ್ರೆ. ಎಸ್. ಇವಾಗ ಹೋಗ್ತಾ ಇದ್ದೀವಿ. ಟೆಂಪಲ್ ಹತ್ರನೇ ಇದೆ, 100 ಮೀಟರ್ಸ್. ರೂಮಿಂದ ಆಲ್ಮೋಸ್ಟ್ ಒಂದು 200 ಮೀಟರ್ಸ್ ಡಿಸ್ಟೆನ್ಸಲ್ಲೇ ಟೆಂಪಲ್ ಇದೆ, ವಾಕಬಲ್ ಡಿಸ್ಟೆನ್ಸಲ್ಲಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ವೆದರ್ ಸ್ವಲ್ಪ ಇವತ್ತು ತಣ್ಣಗಿದೆ. ಮಳೆ ಬಂದಿದೆ ಆ್ಯಕ್ಚುಲಿ ನೈಟು ಫುಲ್ ಮಳೆ ಎಲ್ಲ ಬಂದಿದೆ, ಹೆವಿ ಮಳೆನೇ ಬಂದಿದೆ ಆ್ಯಕ್ಚುಲಿ. ತಣ್ಣಗಿದೆ. ಖುಷಿ ಆಯಿತು. ಬೇಗ ದರ್ಶನ ಆಗಿಬಿಟ್ರೆ ಸಾಕು. ಓಕೆ ಗೈಸ್, ಇವಾಗ ನಮ್ಮ ಯಜಮಾನ್ರು ನಮಗೋಸ್ಕರ ಮೈಸೂರು ಹೂವು ತಗೊಳ್ತಿದ್ದಾರೆ. ಹಿಂಗೆ ಕಾಣಿಸ್ತಾ ಇದೆ. ಇದು ಸೀಸನ್ ಇರೋ ಕಾರಣ ಕಮ್ಮಿಗೆ ಸಿಗ್ತಾ ಇದೆ, ಇಲ್ಲ ಅಂದರೆ ಇದು 150-200 ರುಪೀಸ್ ಅಂತೆ. ಆ್ಯಕ್ಚುಲಿ ನಾನು ಕ್ಲಿಪ್ ತರಲಿಲ್ಲ, ಹೂವು ಸಿಗಲ್ಲ ಇಷ್ಟು ಬೇಗ ಅಂದ್ಕೊಂಡು. ನಾವು ಆಲ್ರೆಡಿ ದೇವಸ್ಥಾನದ ಹತ್ರ ಇದ್ದೀವಿ. ಸೊ ಇದು ಬಂದು ಕನಕ ಕಿಂಡಿ ಅಂತ ಹೇಳ್ತಾರೆ ಅಲ್ವಾ, ಆ ಪ್ಲೇಸ್ ಇದು. ಹಿಂದೆಗಡೆ ಬ್ಯಾಕ್ ಸೈಡು, ಫ್ರಂಟ್ ಸೈಡ್ ನಾವು ಹೋಗಬೇಕು. ಸೊ ಇವಾಗ ಇವ್ರದ್ದು ಮುಗ್ದಿದೆ. ನನಗೆ ಇವಾಗ ಹೂವು ಜೊತೆಗೆ ಪಿನ್ ಕೂಡ ಕೊಡಿಸೋ ಕೆಲಸ ಇವ್ರದ್ದು. ಒಂದು ಪಿನ್ ಕೂಡ ತಗೊಂಡ್ಬಂದಿಲ್ಲ ಬೆಂಗಳೂರಿಂದ. ಆಯ್ತು ಮೇಡಮ್. ಗೈಸ್, ಇದೆ ಟೆಂಪಲ್. ಬ್ಯಾಕ್ ಸೈಡ್ ಇದು ಕನಕ ಕಿಂಡಿ ಅಂತ ಹೇಳ್ತಾರಲ್ಲ, ಇದು ಕನಕನ ಕಿಂಡಿ. ಇದು ನೈಟ್ ಬಂದಾಗ ಲೈಟ್ ಎಲ್ಲ ಹಾಕಿದ್ರು. ಸೊ ವೈಬೇ ಬೇರೆ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಒಂದು ಒಳ್ಳೆ ಪಾಸಿಟಿವ್ ಫೀಲ್, ಒಳ್ಳೆ ಪಾಸಿಟಿವ್ ಎನರ್ಜಿ ಇತ್ತು. ಅಷ್ಟು ಚೆನ್ನಾಗಿತ್ತು. ಇವಾಗಲೂ ಚೆನ್ನಾಗಿದೆ, ಬಟ್ ನೈಟ್ ಆ ಲೈಟಿಂಗ್ ಎಫೆಕ್ಟ್ಗೆ ಅಷ್ಟು ಚೆನ್ನಾಗಿತ್ತು. ನಾವು ಇಷ್ಟು ಬೇಗ ಬಂದ್ರು ಇಷ್ಟೊಂದು ಜನ ಅವರಲ್ಲ. ಇನ್ನೇನೋ ಲೇಟ್ ಮಾಡ್ಬಿಟ್ರೆ ಇನ್ನೇನ್ ಕತೆ. ಆ ಕಡೆ ಫುಲ್ಲು ಅಲ್ಲಿವರೆಗೂ ಇದಾರೆ. ಫುಲ್ ಮೇ ಬಿ 1 ಅವರ್ ಆಗ್ಬೋದು ಅನ್ಕೊಂತೀನಿ, ಇನ್ನ ಜಾಸ್ತಿನೇ ಆಗ್ಬೋದು. ಅಲ್ಲಿನ್ನ ಆ ಕಡೆ ಎಲ್ಲಿವರೆಗೂ ಹೋಗೋರೋ ಗೊತ್ತಿಲ್ವೇ. ಫೈನಲಿ ನನ್ನ ಹಸ್ಬೆಂಡ್ ಯಾರಾದ್ರೂ ಕೇಳಿ ಪಾಪ ಇಷ್ಟೊತ್ತು ಸೇಫ್ಟಿ ಪಿನ್ ತಂದಿದ್ದಾರೆ. ಪಾಪ ಇಷ್ಟೊತ್ತು ತುಂಬಾ ಕಡೆ ಓಡಾಡಿದ್ರು. ಸೊ ಇದ್ರಡೆ ಮುಡ್ಕೊಳ್ಳೋಣ. ಪಿನ್ ಇದ್ರು ಪಿನ್ ತಂದಿಲ್ಲ ಈ ಮೇಡಮ್. ಇಲ್ಲಿ ನಾವು ಪಿನ್ಗೋಸ್ಕರ ಹುಡ್ಕೊಂಡು ಒದ್ದಾಡಬೇಕು. ಸೂಪರ್ ಬೊಮ್ಮ.
ಗಾಯ್ಸ್ ಈಗ ಟೈಮ್ ಬಂದು 7:30. 7:30. ಹೆವಿ ರಶ್ ಇದೆ ಮೇಡಮ್. ಅರ್ಧ ಅವರ್ ಕೂತಿದ್ದಕ್ಕೇನೆ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಇದೇ ಅಂದ್ಬಿಟ್ಟಿತ್ತು, ಹೋಗ್ಬಿಟ್ಟಿದ್ದೆ ನಾನು ನಿದ್ರೆಗೆ. ಬಿಕಾಸ್ ನಾನು 4 ಗಂಟೆಗೆ ಇದ್ದಿದ್ದು, ಮಲ್ಕೊಂಡ್ಬಿಟ್ಟಿದ್ದೆ ನಾನು ಇಲ್ಲೇ ಕುತ್ಕೊಂಡು. ಇವಾಗ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಮಾತಾಡ್ಬೇಕು. ಮೇಡಮ್ ಅವ್ರದ್ದು ವಾಯ್ಸು ಬರ್ತಾ ಇಲ್ಲ ಜೋರಾಗೆ. ಕಾಪಡೆ ಜನ ಹೋಗ್ಬೇಕು, ಲೈನೇ ಮೂವ್ ಆಗ್ತಾ ಇಲ್ಲ. 30 minutes ಒಂದ್ಸತಿ ಒಂದೊಂಚೂರು ಮೂವ್ ಆಗ್ತಾ ಇದೆ. ಅದ್ ಏನ್ ಮಾಡ್ತಾ ಇದ್ರು ಒಳಗೆ ತಿರ್ಗಿಲ್ಲ. ಮೇ ಬಿ ಮಾರ್ನಿಂಗ್ ರಿಚುವಲ್ಸ್ ಏನಾದ್ರು ಇರ್ಬೋದು ಅನ್ಕೊಂಡ್ವಿ, ಬಟ್ ಸ್ಟಿಲ್ ಕೃಷ್ಣ ನನ್ನ ದರ್ಶನ ಅಷ್ಟೊಂದು ಸುಲಭ ಅಲ್ಲ ಅಂತ ತೋರಿಸ್ತಾವ. ಏನು ಮಾಡಕ್ಕಾಗಲ್ಲ, ದರ್ಶನ ಮಾಡ್ಕೊಂಡೇ ಹೋಗ್ಬೇಕು. ಚಲೋ. ದರ್ಶನ ಆಯಿತು. ಟೈಮ್ ಬಂದು 8:30. ನಾವು 6:45 ನಿಂತಿದ್ದು, 8:30ಗೆ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ವಿ. ಅಷ್ಟು ರಶ್ ಇತ್ತು. ಬಟ್ ಕೃಷ್ಣ ಮಾತ್ರ ಅಷ್ಟೇ ಮುದ್ದಾಗಿ ಅಷ್ಟೇ ಚೆನ್ನಾಗಿದೆ. ಒಳ್ಳೆ ದರ್ಶನ ಆಯಿತು. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ನಾನು ಇದು 40 ಸತಿ ಆಯ್ತು ನಂದು. 40 ಸತಿ ಆಯಿತು. ಇದು 41ನೇ ಸತಿ. ತುಂಬ ಚೆನ್ನಾಗಿ ಗೊತ್ತಿದೆ. ಫೈನಲಿ ದರ್ಶನ ಎಲ್ಲ ಆಗಿ ಮುಗಿಸ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಸೊ ಮೇಡಮ್ ಅವರು ಪಾಪ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಹಸು ಅಂತ ಒದ್ದಾಡ್ತಾ ಇದ್ರು. ಇವಾಗ ನಾಷ್ಟದ ಸಮಯ. ಸೊ ನಾಷ್ಟ ಮಾಡಿಕೊಂಡು ಕಾಫಿ ಬೇಕಂದ್ರೆ ತಲೆನೋವು ಬಂದ್ಬಿಟ್ಟಿದೆ ಮೇಡಮ್ಗೆ. ಕ್ಯೂ ನೋಡ್ಬಿಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು. ಇನ್ನು ಕ್ಯೂಲ್ಲಿ ನಿಂತ್ಕೊಂಡು 1.5 ಅವರ್ ದರ್ಶನ ಮಾಡಿದ್ದಕ್ಕೆ ಇನ್ನು ಎಷ್ಟು ತಲೆನೋವು ಬಂದಿರ್ಬೋದು ಅಲ್ವಾ. ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ವಿ ವಿಲ್ ಲೀವ್ ಫಾರ್ ಬ್ಯಾಂಗ್ಳೂರ್ ಟುಡೇ. ಇವಾಗಷ್ಟೇ ರೂಮ್ನ ಚೆಕ್ಔಟ್ ಮಾಡಿ ವಾಪಸ್ ಮನೆ ಕಡೆ ಪಯಣ ಶುರುವಾಗಿಲ್ಲ, ಮುಕ್ತಾಯ ಆಗಿದೆ. ಈಗ ಮನೆ ಕಡೆ ಶುರುವಾಗಿದೆ. ಎಸ್. ಸೊ ಆಫ್ಟರ್ ಅ ವೆರಿ ಲಾಂಗ್ 4 days ಟ್ರಿಪ್ ಹಿಂಗೆ ಅನ್ನಂಗೆ ಹೊಂಟಾಯ್ತು. 4 days ಟ್ರಿಪ್ ಮುಗ್ದಾಯ್ತು. ಉಡುಪಿಗೆ ಟಾಟಾ ಬಾಯ್ ಬಾಯ್. ಮತ್ತೆ ಮರಳಿ ಗೂಡಿಗೆ ಅನ್ನೋ ಥರ ಮರಳಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 700 kilometers ಕಂಪ್ಲೀಟ್ ಕ್ಲಾಕ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕೆ ಇನ್ನೂ ಒಂದು 420-430 ಕಿಲೋಮೀಟರ್ ಬೇಕು. ಆ್ಯಂಡ್ ಜಸ್ಟ್ 9 hours ಅಲ್ಲಿ ಹೋಗ್ಬಿಡ್ತೀವಿ ಅಷ್ಟೇ. ಜಸ್ಟ್ 9 hours ಅಷ್ಟೇ. ಕೇವಲ 9 hours ಅಲ್ಲಿ. ಎಸ್ ಕೇವಲ 9 hours. ಎಸ್. ಈಗ ಸ್ವಲ್ಪ ಹಂಗೆ ತಿರುಗಿಸ್ಬಿಟ್ಟು ಮ್ಯಾಪ್ ನೋಡಿದ್ರೆ ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸ್ಟ್ರೈಟ್ ಇಟ್ಸ್ ಓಕೆ. ಸ್ಟ್ರೈಟ್ ಓಕೆ. ಮ್ಯಾಪ್ನು ಒಂದೇ ಫೋನು, ವಿಡಿಯೋನು ಒಂದೇ ಫೋನು. ಎಸ್. ಆ್ಯಂಡ್ 4 days ಟ್ರಿಪ್ಗೆ ಮುಕ್ತಾಯ ಹೇಳುವ ಸಮಯ. ಅಯ್ಯಯ್ಯೋ, ಈ ಬೇಜಾರಾಗುತ್ತೆ. Day 1, Day 2, Day 3, Day 4 ಕೂಡ ಇನ್ನ ಮುಗ್ದಿಲ್ಲ. Day 4 11:26 AM ಇನ್ನ PM-ಗೂ ಕೂಡ ಹೋಗಿಲ್ಲ. ನಾವು ಹೋಗೋಷ್ಟೊತ್ತಿಗೆ PM ಆಗೋಗುತ್ತೆ. ಜಸ್ಟ್ 9 hours ಅಷ್ಟೇ. ಹಿಂಗ್ ಕಣ್ಮುಚ್ಚಿ ಕಣ್ಮೂಡೋಷ್ಟರಲ್ಲಿ ಬಂದ್ಬಿಡ್ತೀವಿ ಬೆಂಗಳೂರಿಗೆ. ಅಷ್ಟೇ. 430 kilometers, ನಾಟ್ ಸೋ ಬಿಗ್. ಯಾಕಂದ್ರೆ ನಾವು 700 kilometersನೇ ಬಂದ್ಬಿಟ್ಟಿದ್ದೀವಿ, ಓಡಿಸ್ಬಿಟ್ಟಿದ್ದೀವಿ. ಎಸ್. ಸೊ ಮೇಡಮ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಬರೀ ಟ್ರಾವೆಲಿಂಗ್ ಆಗೇ ಚೆನ್ನಾಗಿತ್ತು. ಎಸ್. We went for traveling only. Yes. Not for destinations. Traveling.
ಸೊ ಟ್ರಾವೆಲ್ ಸಿಕ್ನೆಸ್ ತುಂಬಾ ಆಗ್ಬಿಟ್ಟಿದೆ ಇಬ್ರಿಗೂನು. ಲೈಕ್ ನೆಕ್ಸ್ಟ್ ಇನ್ನೊಂದು ತಿಂಗಳು ಟ್ರಾವೆಲ್. ಯಾ ಲೈಕ್ ತುಂಬ ಗಾಡಿನೇ ಓಡಿಸಿರೋದು ಜಾಸ್ತಿ. ಸೊ ತುಂಬಾನೇ ಏನಂತಾರೆ ಸುಸ್ತಾಗ್ಬಿಟ್ಟಿದೆ ಗಾಡಿ ಓಡಿಸಿ ನಮ್ಮ ಯಜಮಾನ್ರಿಗೆ. ಸುಸ್ತು ಅಂದ್ರೆ ಟಯರ್ಡ್ ಆಗಿದೆ ಗಾಡಿ ಗಾಡಿ ಬಾಡಿಗೆ ಟಯರ್ಡ್ ಆಗಿದೆ. ಬಾಡಿಗೆ ರೆಸ್ಟ್ ಬೇಕು, ಆ ರೆಸ್ಟ್ ಸಿಗ್ತಾ ಇಲ್ಲ ನಮಗೆ ಪ್ರಾಪರ್ ಆಗಿ ಅಷ್ಟೇ. ಸೊ ಓಕೆ ಗಾಯ್ಸ್, ಇವಾಗ ಆನ್ ದ ವೇ ಹೋಗ್ತಾ ಇದೀವಿ. ಆನ್ ದ ವೇ ಎಲ್ಲಾದ್ರೂ ನಿಲ್ಸಿದ್ರೆ ವಿಡಿಯೋ ಮಾಡ್ತೀವಿ, ಇಲ್ಲ ಅಂದ್ರೆ ಬ್ಯಾಂಗ್ಳೂರಲ್ಲೇ ಸಿಗೋಣ. ಗೀಟಕ್ಕೆಲ್ಲ ನಿಲ್ಲಿಸ್ತೀವಿ. ಅದು ಬಿಟ್ರೆ ಬೇರೆ ಇನ್ಯಾವುದು ಲೈಕ್ ವಿಸಿಟ್ ಮಾಡಕ್ಕೆ ಸ್ಟಾಪ್ಸ್ ಏನು ಕೊಡಲ್ಲ. ಯಾವುದು ವಿಸಿಟ್ ಮಾಡೋ ಪ್ಲೇಸಸ್ ಯಾವುದು ಇಲ್ಲ ಅನ್ಕೊಂತೀನಿ ಅಷ್ಟೊಂದು. ವಿ ಆರ್ ಟೇಕಿಂಗ್ ರೂಟ್ ಬೈ ಮಂಗಳೂರು, ಸಕಲೇಶ್ಪುರ, ಹಾಸನ್ ಅಂಡ್ ದೆನ್ ನೀವು ಕೇಳ್ಬೋದು ಸಕಲೇಶ್ಪುರದಲ್ಲಿ ಪ್ಲೇಸಸ್ ಇಲ್ವಾ, ಮಂಗಳೂರಲ್ಲಿ ಪ್ಲೇಸಸ್ ಇಲ್ವಾ ಅಂತ. ಬಟ್ ಸ್ಟಿಲ್ ವಿ ಆರ್ ನಾಟ್ ಸ್ಟಾಪಿಂಗ್ ಬಿಕಾಸ್ ತುಂಬಾ ಲೇಟ್ ಆಗೋಗುತ್ತೆ. ನಾವು ರೀಚ್ ಆಗೋದೇ ಇವಾಗ 9 hours ಬೇಕಾಗಿದೆ. ಮಧ್ಯದಲ್ಲಿ ಊಟ 1 hour ಕಳೆದ್ರು ನಮಗೆ 10 hours ಬೇಕು. ರೀಚ್ ಆಗೋದು ತುಂಬಾ ಕಷ್ಟ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವ್ ಎಲ್ಲೂ ಸ್ಟಾಪ್ ಮಾಡ್ತಿಲ್ಲ. ವಿ ಆರ್ ಗೋಯಿಂಗ್ ಜಸ್ಟ್ ಅಷ್ಟೇ. ಓಕೆ ಓಕೆ ಬಾಯ್. ಇವಾಗ ಒಂದು ಕ್ವಿಕ್ ಸ್ಟಾಪ್ ಮಾಡಿದೀವಿ. ಯಾವ್ದಿದು ಕುಕ್ಕೆ ರೋಡಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯ ದಾಟ್ಕೊ ಬಂದ್ಬಿಟ್ಟಿದೀವಿ. ಬಂದು ಇಲ್ಲೊಂದು ಕ್ವಿಕ್ ಸ್ಟಾಪ್. ಟೈಮ್ ಬಂದು 3:15 ಆಯ್ತು. ಇನ್ನ ವಿ ಹ್ಯಾವ್ ಲಾಂಗ್ ವೇ ಟು ಗೋ ಟು ಬೆಂಗಳೂರು. ಬೆಂಗಳೂರಿಗೆ ಇನ್ನ ತುಂಬಾ ಸಮಯ ಇದೆ. ಇನ್ನ ಆಲ್ಮೋಸ್ಟ್ 5 hours ಬೇಕು ಹೋಗಕ್ಕೆ. ಇಲ್ಲಿ ಜೋಳ ನೋಡ್ದು, ಜೋಳ ತಿನ್ನೋಣ ಅಂತ ಬಂದು. ಅಂಡ್ ಇದು ಫುಲ್ಜಾರ್ ಮತ್ತೆ ಮಟ್ಕಾ ಸೋಡಾ ಬೆಂಗಳೂರು ಟು ಯಾವುದು ಧರ್ಮಸ್ಥಳ ಕುಕ್ಕೆ ರೋಡಲ್ಲಿ ಇದು ಫೇಮಸ್. ಸೊ ಇದನ್ನು ಟ್ರೈ ಮಾಡೋಣ ಅಂತ ಈಗ ಸದ್ಯಕ್ಕೆ ಸ್ವೀಟ್ ಕಾರ್ನ್ ನ ಟ್ರೈ ಮಾಡ್ತಾ ಇದೀವಿ. ಹೆಂಗಿದೆ? ತಿಂದ ಜೋಳ ಹಂಗಲ್ಲ ತಿನ್ನೋದು. ನಂಗೆ ಹಂಗ್ ತಿನ್ನಕ್ ಇಷ್ಟ ಆಗಲ್ಲ. ನಂಗೆ ಹಿಂಗೆ ತಿನ್ಬೇಕು. ಬಟ್ ಒನ್ ಲೈನ್ ನಂಗೆ ಹಂಗ್ ತಿನ್ನಕ್ ಇಷ್ಟ ಆಗಲ್ಲ. ಐ ಹೇಟ್ ಇಟ್ ಟು ಇಟ್ ಲೈಕ್ ದಟ್. ಇಲ್ಲಿ ಈ ರೀತಿ ನಂಗೆ ಇಟೇ ಕಚ್ಕೊಂಡ್ ತಿನ್ನೋದು. ಇವಾಗ ಫುಲ್ ಜಾರ್ ಸೋಡಾ ಟ್ರೈ ಮಾಡುವ ಸಮಯ. ಈಚೆ ಬಂದು ಹಾಕ್ಕೊಡ್ಗುರು ಇಲ್ಲಿ. How is it? ಅದು ಒಂದೇ ಸತಿ ಕುಡಿಬೇಕು. ಫಸ್ಟ್ ಟೈಮ್ ಟ್ರೈ ಮಾಡಕ್ ಹೋದ್ರೆ ಹಿಂಗೆ ಆಗತ್ತು. ಚೆನ್ನಾಗಿತ್ತು. ಸಾಯಂಕಾಲ ಆಲ್ಮೋಸ್ಟ್ 5 ಗಂಟೆಗೆ 10 ನಿಮಿಷ ಇದೆ. ಇವಾಗ ನಾವು ಊಟ ಮಾಡೋಣ ಅಂತ ಅನಿಸಿದೀವಿ. ಯಾಕಂದ್ರೆ ಚೆನ್ನಾಗಿರೋ ಹೋಟ್ಲ್ ಯಾವ್ದು ಸಿಕ್ಕಿರಲಿಲ್ಲ. ಈಗ ನಾವು ಇನ್ನೇನು ಹಾಸನ್ ಹತ್ತತ್ರ ಬಂದಿದೀವಿ. ಆಲೂರಲ್ಲಿ ಇದೀವಿ. ಆಲೂರಲ್ಲಿ A2B ಸಿಕ್ತು. A2B ಅಲ್ಲಿ ಇವಾಗ ಒಂದು ಕ್ವಿಕ್ ಲಂಚ್. ಸೊ ನನ್ನ ಪೊಂಗಲ್ಲು, ಮೇಡಮ್ ಬರೀ ಕಾಫಿ ಮಾತ್ರ ಸಾಕು ಅಂತ ಕಾಫಿ ಮಾತ್ರ ಆರ್ಡರ್ ಮಾಡ್ಕೊಂಡವ್ರೆ. ಬಟ್ ಪೊಂಗಲ್ ಸಕ್ಕತ್ತಾಗಿದೆ. ಉಪ್ಪು ಹಾಕಿ ಯಮ್ಮಿಯಾಗಿ ಮಾಡಿ ಕೊಟ್ಟಿದ್ದಾರೆ. ಬಟ್ ದ ಸರ್ವಿಸ್ ಇಸ್ ನಾಟ್ ಗುಡ್ ಹಿಯರ್. ತುಂಬಾ ಟೈಮ್ ಆಯ್ತು, ನಾವು ಒಂದು ಅರೌಂಡ್ 15 minutes ಆಯ್ತು. ಇವಾಗ ನಮ್ಗೆ ಸರ್ವಿಸ್ ತಗೊಂಡಿದ್ದಾರೆ. ದಬ್ಬ ನನ್ನ ಮಕ್ಕಳು. ಟೇಸ್ಟ್ ಇಸ್ ವೆರಿ ಗುಡ್. ಟೇಸ್ಟ್ ಸಖತ್ತಾಗಿದೆ. ತುಪ್ಪ ಹಂಗೆ ಉಯ್ದು ಬಿಟ್ಟವ್ರೆ. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ವೆರಿ ಗುಡ್. ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ವಾಪಸ್ ಬೆಂಗಳೂರಿಗೆ. ಸಾಂಬಾರ್ ಜೊತೆ ತಗೋ ಊಟ ಮಾಡೋನೆ ಬಾಣಬಿಟ್ಟು ಈಗ ನಂದಲ್ಲಿ ತಿಂತಾ ಇರೋದು. ಏನ್ ಹೇಳ್ಬೇಕಿಂತವ್ರಿಗೆ?
ಓಕೆ, ಲಂಚ್ ಆದ್ಮೇಲೆ ಮತ್ತೆ ಬಿಡ್ತೀವಿ ಬೆಂಗಳೂರು. ಇನ್ನ ಅರೌಂಡ್ 3.5 ಅವರ್ಸ್ ಬೇಕು ಬೆಂಗಳೂರು ರೀಚ್ ಆಗಕ್ಕೆ. ಸೊ ಬೆಂಗಳೂರಲ್ಲಿ ಸಿಗುವ. ಗಾಯ್ಸ್, ಇಲ್ಲಿ ಆನ್ ದ ವೇ ಹೋಗ್ತಾ ಒಂದು ಒಳ್ಳೆ ಪ್ಲೇಸ್ ಸಿಕ್ತು ನೋಡಿ, ತುಂಬ ಚೆನ್ನಾಗಿತ್ತು. ಸೊ ಸಮ್ ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಇಟ್ಸ್ ಸೋ ಗುಡ್ ಹಿಯರ್, ಲೈಕ್ ಫುಲ್ ನೇಚರ್. ಆ್ಯಂಡ್ ಟ್ರಿಪ್ಪಿಗೆ ಡ್ರೈವರ್ ನಾವು, ಕ್ಯಾಮ್ರಾಮ್ಯಾನ್ ನಾವು, ವಾಟರ್ ಮ್ಯಾನ್ ನಾವು, ಟ್ರೈಪೋಡ್ ಮ್ಯಾನ್ ಶೂಟ್ ಮಾಡಬೇಕು, ಫೋಟೋ ತೆಗಿಬೇಕು, ಗಾಡಿ ಎಡಿಟ್ ಮಾಡಬೇಕು, ಹೆಂಡತಿ ಹತ್ರ ಮಾತಾಡಬೇಕು, ಎಡಿಟ್ ಮಾಡಬೇಕು, ಹರಟೆ ಹೊಡಿಬೇಕು, ಕತೆ ಹೊಡಿಬೇಕು, ಭಾಷಣ ಮಾಡಬೇಕು, ಯಾರೋ ಫೋನ್ ಬೇರೆ ಮಾಡ್ತಾರೆ ಅದನ್ನು ಆನ್ಸರ್ ಮಾಡಬೇಕು. ಸೋ ಮಚ್ ಆಫ್ ವರ್ಕ್ ವಿ ಹ್ಯಾವ್ ಟು ಡೂ. ಇವ್ರು ಆರಾಮಾಗಿ ಕುತ್ಕೊಂಡು ಹಿಂಗೆ ಆಡ್ಬಿಡ್ತಾರೆ. ಸೊ ಗೈಸ್, ಇವಾಗ ಹೊರಟ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು ಪ್ಲೇಸು. ಆಸ್ ಯು ಕ್ಯಾನ್ ಸಿ ಇಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಎಲ್ಲ ಹೂವು ಕೀಳ್ತಾ ಇದ್ರು. ಅವ್ರ ಹತ್ರ ಪರ್ಮಿಷನ್ ಅದೇ ಅವ್ರದ್ದೇ ತೋಟ. ಸೊ ಅವ್ರ ಹತ್ರ ಪರ್ಮಿಷನ್ ಕೇಳಿಕೊಂಡು ನಾವು ಬಂದೋ ಇಲ್ಲಿಗೆ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಗಂಡ ಎಲ್ಲಾದರೂ ಹೂವನ್ನ ನೋಡಿದ್ರೆ ತಂದು ಕಿತ್ತಿ ಕೊಟ್ಬಿಡ್ತಾರೆ. ನಾವು ಅದನ್ನು ಕಿವಿಲಿ ಇಟ್ಕೋಬೇಕು. ಸಮ್ಟೈಮ್ಸ್ ಅವರೇ ಇಡ್ತಾರೆ. ಇವತ್ತೇನೋ ಕೈ ಕೊಟ್ಟವ್ರೆ, ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿದ್ದಾರೆ ನೋಡಿ ಅವರು. ಸೊ ಈ ಥರ ಜಾಗದಿಂದ ಅಲ್ಲಿ ಮೇಯ್ನ್ ರೋಡ್ ಇರೋದು. ಸೊ ಅಲ್ಲಿ ನಿಲ್ಲಿಸಿ ಬಂದ್ವಿ ನಾವು. ವೆಯ್ಟ್ ಟೆಲ್ ಅಗೇನ್. ಹೇಳಿ, ಆಯ್ತು ಹೇಳಿ, ಹೇಳ್ರಿ, ಹೇಳಿ 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 ಹೇಳಿ. ನೀವು ಹೇಳೋವರೆಗೂ ನಾನು ಬರಲ್ಲ. ನೀವು ಹೇಳೋವರೆಗೂ ನಾನು ಬರಲ್ಲ. ಇಲ್ಲ, ಹೇಳ್ಬೇಕು ಇವಾಗ, ನಂಗೆ ಗೊತ್ತಿಲ್ಲ. ಹಾಯ್ ಗಾಯ್ಸ್, ಕಮ್ ನ್ಯೂ. ಓಕೆ, ಸೊ ಅದು ಸೌಂಡ್ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ದ ವ್ಯೂ ಇಸ್ ಸೋ ಗುಡ್. ಆ್ಯಂಡ್ ಸಂಜೆ ಆಗಿರೋದ್ರಿಂದ ಲೈಕ್ ತುಂಬ ಗಾಳಿ ಎಲ್ಲ. ಓಪ್ಸ್, ನಾನು ಮತ್ತೆ ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಇಲ್ಲ ಇವಾಗ ತಿರುಗಿಸಿದ್ದು. ಲೈಕ್ ಐ ಗಾಟ್ ಟು ನೋ. ಸೊ ಹಾಂ, ಯಾವುದು ಶುಗರ್ ಕೇನ್? ಇದು ಶುಗರ್ ಕೇನ್. ವಾವ್, ಯಾರಿಗೂ ಗೊತ್ತಿರಲಿಲ್ಲ. ಅದು ಇದಕ್ಕೆ ಹಾಕೋದು, ರೇಷ್ಮೆ ಹುಳಕ್ಕೆ ಹಾಕೋದು, ರೇಷ್ಮೆ ಗಿಡ ಅದು ನೋಡಿ ಗೈಸ್. ಅದೂ ಗೊತ್ತಿಲ್ಲ. ದೊಡ್ಡದಾಗಿ ಹೇಳ್ತಾರೆ ರೇಷ್ಮೆ ಸೊಪ್ಪು, ರೇಷ್ಮೆ ಹುಳಕ್ಕೆ ಹಾಕ್ತಾರಲ್ಲ ಆ ಸೊಪ್ಪದು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಹಿಂಗೆ ಎಲ್ಲ ನೋಡಿ, ಇಲ್ಲೆಲ್ಲ ಸುಟ್ಟಾಕ್ಬಿಟ್ಟವ್ರೆ. ಅಲ್ಲಿ ಯಾರನ್ನೋ ಮಾತಾಡಿಸ್ತವ್ರೆ. ಸಿ ನೋಡಿ, ಲೋಕಲ್ ಅವರು. ಹಾಯ್ ಮಾಡಿ, ಹಾಯ್. ಗೊತ್ತಾ ತಮ್ಮ? ಹೌದಾ? ಅವ್ರು ನಮ್ದು ಕೂಡ ಇರೋದು ಅಲ್ಲ ಕಡೆ. ಏನ್ ಪ್ರಯೋಜನ, ನೀವು ಎಣ್ಣೆ ಕಿತ್ತಿರೋಲ್ಲ. ಈಗ ನಾವು ಮರ ತಕಾಯ್ತಲ್ಗೆ ಓದಿ ಬಿಡಿ. ಆಯ್ತು, ಯಾವ ತರನು ಬಂದು ಅಶೋಕಣ್ಣನ ಕಡೆ ಯಾವ ಅಶೋಕಣ್ಣನ ಕಡೆ ಸರ್? ಅಶೋಕಣ್ಣನ ಕಡೆ ಅಂತ ಗೊತ್ತಷ್ಟೇ. ಯಾವ ಅಶೋಕಣ್ಣ? ನಿಮಗೆ ಯಾವಾಗಿಂದ ಪರಿಚಯ? ಅಶೋಕಣ್ಣ ಅಂದ್ರೆ ಅಶೋಕಣ್ಣನೇ. ಅದ್ರಲ್ಲಿ ಯಾವ ಅಶೋಕಣ್ಣ, ಆ ಅಶೋಕಣ್ಣ, ಈ ಅಶೋಕಣ್ಣ ಅಂತೆಲ್ಲ ಬರಲ್ಲ. ಅಶೋಕಣ್ಣ ಅವರೇ, ನೀವು ನಮ್ ಬ್ಲಾಗ್ ನೋಡ್ತಾ ಇದ್ರೆ, ನಿಮ್ ಊರಿಗೆ ಬಂದಿದ್ವಿ, ನೀವು ಎಳ್ನೀರ್ ಕಿತ್ಕೊಟ್ಟಿಲ್ಲ ನಮ್ಗೆ. ಸೊ ಇದು ಬಾರಿ ಮೋಸ. ಎಳ್ನೀರ್ ಮರ ಹಾಕ್ಬಿಟ್ಟು ನೀವು. ಹೌದು, ಹಾ, ಪಾಪ ನಮ್ನೆ ಮರ ಹತ್ತಿ ಅಂತ ಹೇಳ್ತವ್ರೆ. ನಾನ್ ಮರ ಹತ್ತಿ ನಡ ಮುರ್ಕೊಂಡು ಯಾಕೆ ಆಮೇಲೆ
ಅದಕ್ಕೆ ಬೇಡ ಅಂತ ಬಂದ್ಬಿಟ್ಟೆ. ಅಂಡ್ ಗೈಸ್ ನಾವು ಒಂದು ಟೋಲ್ ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಸಾಹಸ ಮಾಡ್ತಾ ಊರೊಳಗಡೆಯಿಂದ ಹೋಗಿ ಮತ್ತ ಆ ಕಡೆಯಿಂದ ಯೂಟರ್ನ್ ತಗೊಂಡು ಬರೋ ಸಾಹಸ ಮಾಡ್ತಾ ಇದೀವಿ. ಬಿಕಾಸ್ ನಮ್ಗೆ ಟೋಲ್ ಕಟ್ಟಕ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ಕೆಲ್ಸನ ಮಾಡ್ತಾ ಇದೀವಿ. ರೈಟ್, ಗವರ್ಮೆಂಟ್ ಗೆ ದುಡ್ಡು ಕೊಡಕ್ ಇಷ್ಟ ಇಲ್ಲ, Yeah. ಈ ತರ ಮಾಡ್ತಾ ಇದೀವಿ. ಎಸ್. ಸೊ ಇವಾಗ ನಾವು ದಾಟ್ತಾ ಇರೋ ಹಳ್ಳಿ ಬೆಣಗಟ್ಟ. ಬೆಣಗಟ್ಟ. ಅಜ್ಜಿನ್ ಕೇಳೋಣ ಎಳ್ನೀರ್ ಹೊಡೆದವ್ರ ಅಂತ. ನಡೀರಿ ಸುಮ್ನೆ ಮಂದಿದ್ ಕಡೆ ಎಲ್ಲ ಅವ್ರನ್ನ ಕೇಳ್ತೀನಿ ಇವ್ನ ಕೇಳ್ತೀನಿ ಅನ್ಕೊಂಡ್ ಕೂತ್ಕೊಳ್ಳಿ. ತೋಟದಲ್ಲಿ ಫ್ರೆಶ್ ಆಗಿರೋದು ಕೊಡ್ತಾರೆ, ಹೇಳು ಹಳ್ಳಿ ಜನರು ಹಂಗೇನೆ. ಆಕ್ಚುಲಿ ಹೌದು, ಕೊಡ್ತಾರೆ. ಹಳ್ಳಿ ಜನರು ಅಷ್ಟೇ ಚಂದ. ಇವಾಗ ನೋಡಿ ಆ ಅಂಕಲು ಕೂಡ ಕೊಡಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿಲ್ಲ. ನಮ್ಮನೆ ಹತ್ತಿ ಕಿತ್ಕೊಳಪ್ಪ ಅಂತ ಅಂದ್ರು. ಸೊ ಅಷ್ಟು ಪ್ರೀತಿ ತೋರಿಸ್ತಾರೆ ಯಾರೇ ಹೋದ್ರುನು. ಅದೇ ನಮ್ ಬೆಂಗಳೂರಲ್ಲಿ ಕೇಳಿದ್ರೆ ನಡಿಯ ಸೈಡ್ಗೆ ಅಂತ ಅಂತಾರೆ. ಫ್ರಂಟ್ ಕ್ಯಾಮ್ರಾ ಹಾಕೊಂಡ್ ಮಾಡ್ತಾ ಇದ್ಯಾ ಇಲ್ಲ ಬ್ಯಾಕ್ ಕ್ಯಾಮ್ರಾ? ನಾನ್ ಮಾತಾಡ್ತಾ ಇದ್ದೀನ, ನೀನ್ ಮಾತಾಡ್ತಾ ಇದ್ಯಾ? ಇಬ್ರು ಮಾತಾಡ್ತಾ ಇದೀವಿ. ತಿರುಗಿಸ್ಬೇಕು ಅವಾಗ. ಅದು ಹಿಂಗ್ ಇಟ್ಕೊಳಕ್ ಕೈ ನೋವುತ್ತೆ. ಓಕೆ. ನಾವ್ ಇವಾಗ ದೇವಿ ಹಳ್ಳಿಲಿ ಇದೀವಿ. ಆಲೂರು ಬಿಟ್ಟು ಆಲೂರು ಹಾಸನ ಮಧ್ಯೆ ಇರೋ ದೇವಿ ಹಳ್ಳಿ. ಎಸ್, ಹಳ್ಳಿ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಒಳ್ಳೆ ಸಾವಂತಿಗೆ ತೋಟ ಸಿಕ್ತು. ಹಳ್ಳಿ ತರ ಇದೆ ಅಲ್ವಾ? ಲೈಕ್ ಇವಾಗೆಲ್ಲ ಹಳ್ಳಿಗಳೆಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ಯಲ್ಲ, ಆತರ ಎಲ್ಲ ಇಲ್ಲ. ಹಳ್ಳಿ ತರ ಇದೆ. ಕರೆಕ್ಟ್. ಎಸ್. ಸೊ ಯಾ, ನಮ್ಮ ಅಶೋಕಣ್ಣ ಎಳ್ನೀರ್ ಕೊಟ್ಟಿಲ್ಲ. ಅಶೋಕಣ್ಣ ನೆಕ್ಸ್ಟ್ ಟೈಮ್ ಬಂದಾಗ ಪ್ಲೀಸ್ ಎಳ್ನೀರ್ ಕೊಡಿ ನಮ್ಗೂನು. ಶಾಂತಿ ಗ್ರಾಮದವ್ರ ಅಂತ. ಯಾ, ನಮಸ್ಕಾರ. ಗೊತ್ತಾಗ್ಲಿಲ್ವಾ? ಅಶೋಕಣ್ಣ ಶಾಂತಿಗ್ರಾಮ. ಅಶೋಕಣ್ಣ ಹೊಡ್ಕರವ್ರು. ಚೆನ್ನಾಗಿದ್ರಾ? ಹಾಯ್ ಮಾಡಿ ವಿಡಿಯೋಗೆ. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಬರೋಣ. ನಿಮ್ದು ತೋಟ ಇಲ್ವಾ? ತೋಟಕ್ಕೆ ಹೋಗಿದ್ರಾ? ಎಳ್ನೀರು ಬಿಡ್ತಿಲ್ವಾ? ಎಳ್ನೀರು ಈಗ ಒಂದು 20 ದಿವಸ ಕೊಟ್ಟೆ. ಕೊಟ್ಬಿಟ್ರಾ? ನಮ್ ಕೊಡಕ್ಕಿಲ್ವೇ? ಇಲ್ಲ ಈಗ ಕುಡಿಯಕ್ಕೆ ಇಲ್ಲ ಈಗ ಇಲ್ವಾ? ಹೋಗ್ಲಿ ಬಿಡಿ, ಆಯ್ತು. ಮರುವೆ ದೊಡ್ಡವು ಹಂಗೆ. ಸರಿ, ಬಾಯ್ ಬಾಯ್. ಗೈಸ್, ಇವರನ್ನೆಲ್ಲ ಮಾತಾಡಿಸ್ಕೊಂಡು ಅಶೋಕಣ್ಣ ಕಡೆಯವ್ರು ನಾವು. ನಾವು ಗೊತ್ತಿಲ್ಲ ಯಾರು ಅಂತ. ನಾವು ಅಶೋಕಣ್ಣನ ಕಡೆಯವರು. ಆದ್ರೂ ಒಂದ್ ಎಳ್ನೀರ್ ಸಿಗ್ತಾ ಇಲ್ವೇ? ಏನೇನೆಲ್ಲ ಡೌ ಮಾಡ್ತಾರ ಒಂದ್ ಎಳ್ನೀರಿಗೆ, ಸ್ಟಿಲ್ ಸಿಗ್ತಾ ಇಲ್ಲ. ಸ್ವಲ್ಪ ಫುಲ್ ಥಿಂಕಿಂಗ್ ಮೂಡ್ ಹೋಗ್ಬಿಟ್ರು. ಯಾವ ಅಶೋಕಣ್ಣಂಗೆ ಇಷ್ಟ ಚೆನ್ನಾಗಿರೋ ಮಗ ಅವನ, ಅಳಿಯನ, ಯಾರು ಇವನು ಗೊತ್ತಾಗ್ಲಿಲ್ಲ ಅವ್ರಿಗೆ. ಅವ್ರ ಮೇ ಬಿ ನೆಕ್ಸ್ಟ್ ಅಶೋಕಣ್ಣ ಸಿಕ್ಕಿದಾಗ ನಿಮ್ ಕಡೆ ಸಿಕ್ಕಿದ್ರು ಮಾತಾಡ್ಸ್ದ ನಾವು ಅಂತ ಅನ್ಬೇಕು. ಅವ್ರು ಯಾರಪ್ಪ ಬಂದಿದ್ದು ಅಂತ ಫುಲ್ ಕನ್ಫ್ಯೂಸ್ ಆಗಿ ಏನೋ ಒಂದ್ ಹೇಳ್ತಾರೆ ಅಲ್ಲ. ಆಂಟಿ ಇದ್ರನ್ನ ಕೇಳ್ಬಾರ್ದು, ಬೊಲೆ ಹುಷಾರಾಗಿರ್ತಾರೆ. ಎಲ್ಲಾರು ಊರವ್ರ ಹೆಸರೆಲ್ಲ ಗೊತ್ತಿರ್ತದೆ. ನೋಡಿ ತಾತನ್ ಕೇಳಿದ್ರೆ ಹೌದೇನಪ್ಪ ಅಂತ ಹೇಳ್ತಾರೆ. ನಡೀರಿ ಸುಮ್ನೆ ಇವ್ರು ಇದನ್ನೇ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಇನ್ನ ಹೋಗೋದಕ್ಕೆ 3.5 hour ಬೇಕು ನಾವು ಬೆಂಗಳೂರು ರೀಚ್ ಆಗೋದಕ್ಕೆ. ಜನರ ಹತ್ರ ಮಾತಾಡ್ಬೇಕು, ಕಮ್ಯುನಿಕೇಟ್. ಯಾರು ಹೇಳ್ತಾವ್ರೆ ಜನರ ಹತ್ರ ಮಾತಾಡ್ಬೇಕು ಅಂತ? ಯಾರು? ನಾನೇ ಹೇಳ್ತಾ ಇರೋದು. ಈಗ ಯಾರು ಮಾತಾಡ್ಸಿದ್ ಇವಾಗ? ಯಾರು? ಅಶೋಕಣ್ಣನ ಕಡೆಯವ್ರು ಯಾರು? ನೀವೇ ಅಶೋಕಣ್ಣನ ಕಡೆ. ಎಳ್ನೀರ್ ತೋಟ ಎಲ್ಲಿದೆ ನೋಡ, ಅಲ್ಲೋಗಿ ಕೇಳಿದ್ರೆ ಅಶೋಕಣ್ಣನ ಕಡೆಯವ್ರು ಕೊಡ್ತಾರೆ ಪಕ್ಕ. ಅಶೋಕಣ್ಣನೇ ಆಗಿರ್ಬೇಕು ಅದು. ನಾನೇ ಅಶೋಕಣ್ಣ ಇರ್ಬೇಕು. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ, ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಡೋದು. ಯಾವ ಅಶೋಕಣ್ಣ ನೀವ್ ಹೇಳಿದ್ದು? ನೀವಲ್ಲ ಅಣ್ಣ, ಇನ್ನೊಬ್ರು ಅಶೋಕಣ್ಣ, ಆಲೂರು ಅಶೋಕಣ್ಣ. ನಾವು ಶಾಂತಿಗ್ರಾಮದ ಅಶೋಕಣ್ಣ, ನಾವು ಆಲೂರು ಅಶೋಕಣ್ಣ ಅಂತ ಹೇಳ್ದವಣ. ಹೌದಾ, ಸರಿ ಆಯ್ತು. ಅಯ್ಯೋ ದೇವ್ರೆ, ಒಳ್ಳೆ ಮಜಾ ಮಾಡಿದ್ವಿ. ಸೊ ಗಾಯ್ಸ್ ಫೈನಲಿ ಟೈಮ್ ಬಂದು 9:20 ಆಯಿತು. ಆ್ಯಂಡ್ ವಿ ಹ್ಯಾವ್ ಕ್ಲಾಕ್ಡ್
1097 kilometers overall. 96.9 kilometers. Yes. And we are back to home. Yay! ಮನೆಗೆ ಬಂದ್ಬಿಟ್ಟು ಬ್ಯಾಕ್ ಟು ಹೋಮ್. ಬರ್ರಿ 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 ಬರ್ರಿ, ಗೆಟ್ ತೆಗಿರಿ, ಮನೆಗೆ ಮಗ ಸೊಸೆ ಬಂದ್ರು. Yay! We are back home. Finally, after 4 days of long trip, we are back. ಕುಚಿ ಅಂತ. ಓಕೆ, ಆಮೇಲೆ ಸಿಗು. ಮನೇಲಿ ಮರ್ತೋಗ್ಬಿಟ್ಟವ್ರೆ ಎಲ್ಲಾರು. ಮನೇಲಿ ನಮ್ಮ ಕಾರ್ ಸೌಂಡು ನಮ್ಮನ್ನ ಎಲ್ಲ ಮರ್ತೋಗ್ಬಿಟ್ಟವ್ರೆ. ಗೇಟೇ ತೆಗಿತಾ ಇಲ್ಲ ಬಂದು. ಕೇಳಿಸ್ಬಿಡ್ತಾವ, ಗೊತ್ತಾಗೋಯ್ತಾ ನಾವೇ ಅಂತ. ನಾನು ಆರನ್ ಸೌಂಡು ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಟಿದ್ರೆ ಅನ್ಕೊಂಡೆ. ಮಮ್ಮಿ ಮಳೆ ಇರ್ಲಿ, ಮಾತಾಡಿ ಇಲ್ಲಿ ಮಾತಾಡ್ಬಿಟ್ಟು ಹೋಗಿ. ಏನ್ ಮಾತಾಡ್ತೀರಾ? ಗಾಡಿ ತೆಗಿ ಕೇಳಿ ಅವನಿಗೆ. ಎಸ್, ವಿ ಆರ್ ಬ್ಯಾಕ್. ಓಕೆ ಮಾಡ್ತೀವಿ ಹೋಗಿ. ಸೊ ಗೈಸ್, ಮನೆಗೆ ಬಂದು ಇದಾಗಿತ್ತು ನಮ್ಮ ಡೇ 4. ಇವತ್ತಿನ ಸಿಂಪಲ್ ಆಗಿ ಒಂದಿನದ ಲಾಗ್ ಹಾಗೂ ಫೈನಲ್ ಲಾಗ್. ಈ ದಿನದ ಫೈನಲ್ ಲಾಗ್. ಕೆಳಗಡೆ ಬಾ. ಗೇಟ್ ತೆಗಿ ಬಾ ಅಂತ ಕರಿ. ಗೇಟ್ ತೆಗ್ದೇ ಐತೆ, ಗಾಡಿ ತೆಗಿ ಬಾ ಅಂತ. ಸರಿ ಗಾಡಿ. ಮನೆಗ್ ಬಂದಿರೋ ಖುಷಿಗೆ ಏನ್ ಮಾತಾಡ್ತವ್ರೆ ಅಂತಾನು ಗೊತ್ತಾಯ್ತಾ ಇಲ್ಲ. ಎಸ್ ಗಾಯ್ಸ್, ಎಸ್, ಹೌದು ಸ್ನೇಹಿತರೆ, ಹೌದು. ವಿ ಆರ್ ಬ್ಯಾಕ್ ಟು ಹೋಮ್. ಓಕೆ, ಹೊಡಿರಿ ಚಪ್ಪಾಳೆ. ಎಂಡ್ ಮಾಡ್ರಿ. ಎಂಡೇ ಮಾಡಿಲ್ವಾ? ಓಕೆ ಗಾಯ್ಸ್, ಎಲ್ರಿಗೂ ಶುಭರಾತ್ರಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ದಯವಿಟ್ಟು ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಇದಾಗಿತ್ತು ನಮ್ಮ ಇವತ್ತಿನ ಸಿಂಪಲ್ ಆಗಿ ಒಂದಿನ ಲಾಗ್. ಸೊ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.